ಕೆಜಿಎಫ್ ತಾಲೂಕಿನ ಆಂಡರ್ಸನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಂಬಾರಸನಹಳ್ಳಿ ಗ್ರಾಮದಲ್ಲಿ ನವದಂಪತಿಗಳ ಜಗಳದಲ್ಲಿ ಒಬ್ಬರು ಮೃತಪಟ್ಟಿದ್ದು ಮತ್ತೊಬ್ಬರು ಕೋಲಾರದ ಜಾಲಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಚಂಬಾರಸನಹಳ್ಳಿ ಗ್ರಾಮದ ಬಾಬು ಎಂಬುವರ ಸಂಬಂಧಿ ಆಂಧ್ರಪ್ರದೇಶದ ಸಂತೂರಿನ ವಾಸಿ ಸುಮಾರು 27 ವರ್ಷದ ನವೀನ್ ಎಂಬ ಯುವಕ, ಕೆಜಿಎಫ್ ತಾಲೂಕಿನ ಬೈನೇಹಳ್ಳಿ ಗ್ರಾಮದ ಲಿಖಿತಾಶ್ರೀ ಎಂಬ ಯುವತಿಗೆ ಇಂದು ಬೆಳಗ್ಗೆ ವಿವಾಹವಾಗಿದ್ದು, ಸಂಜೆ ಸುಮಾರು 5 ಗಂಟೆ ಸಮಯದಲ್ಲಿ ಪವಿತ್ರ ಎಂಬುವರ ಮನೆಯಲ್ಲಿ ಟೀ ಕುಡಿಯುವ ಸಮಯದಲ್ಲಿ ಜಗಳ ನಡೆದು ಯುವಕ ಮಚ್ಚಿನಿಂದ ಯುವತಿಗೆ ಹೊಡೆದು ನಂತರ ತಾನೂ ಅದೇ ಮಚ್ಚಿನಿಂದ ತಲೆಗೆ ಹೊಡೆದುಕೊಂಡಿರುತ್ತಾನೆ. ಈ ವೇಳೆ ಅಕ್ಕಪಕ್ಕದವರು ಬಂದು ಇಬ್ಬರನ್ನೂ ಕೆಜಿಎಫ್ನ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸುವ ವೇಳೆ ಮಾರ್ಗ ಮಧ್ಯದಲ್ಲೇ ಯುವತಿ ಲಿಖಿತಾ ಮೃತಪಟ್ಟಿದ್ದು, ಯುವಕ ನವೀನ್ನನ್ನು ಜಿಲ್ಲಾಸ್ಪತ್ರೆಗೆ ಕಳುಹಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೆಜಿಎಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಾಂತರಾಜರವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಪಾಂಡುರಂಗ, ವೃತ್ತ ನಿರೀಕ್ಷಕರಾದ ನವೀನ್, ಮಾರ್ಕೊಂಡಯ್ಯ, ಪಿಎಸ್ಐ ಮಂಜುನಾಥ್ ಹಾಗೂ ಸಿಬ್ಬಂದಿ ಹಾಜರಿದ್ದರು.